ಮತ್ತು ಉಡುಪಿ ಜಿಲ್ಲಾ ವಿಶೇಷಚೇತನರ ಸಂಘ ಇದು ಈ ಎರಡು ಜಿಲ್ಲೆಗಳು ಒಟ್ಟಿಗೆ ಇರುವಾಗ 1992ರಲ್ಲಿ ಪ್ರಾರಂಭ ಆಯಿತು. ಒಂದು 5 ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಒಂದು 7-8 ಜನ ಸೋಷಿಯಲ್ ವರ್ಕರ್ಸ್, ಸಮಾಜ ಸೇವಾ ವಿದ್ಯಾರ್ಥಿಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾಡುವಂಥ ಕೆಲಸ ವಿಶೇಷವಾಗಿ ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿಕೊಡುವಂತಹ ಕೆಲಸ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನಾರ್ಮಲ್ ಪರ್ಸನ್ಗಳಿಗೂ ಕೂಡ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಬರಲಿಕ್ಕೆ ಎಷ್ಟೊಂದು ಕಷ್ಟ ಇದೆ ಅಂತ. ಅದಕ್ಕೆ ಬೇಕಾಗಿ ನಾವು ಪ್ರಾರಂಭ ಮಾಡಿದಂತಹ ಈ ಸಂಘ ಮತ್ತು ಈ ಕಚೇರಿ ಅವರಿಗೆ ಸಿಗುವಂತಹ ಸರ್ಕಾರಿ ಸೌಲಭ್ಯಗಳು, ಪೋಷಣಾ ಭತ್ಯೆ, ಖಾಸಗಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ಬಸ್ ಪಾಸ್, ಈ ರೈಲ್ವೆ ಪಾಸ್, ವೈದ್ಯಕೀಯ ವೆಚ್ಚ ಮರುಪಾವತಿ, ಸಾಧನ ಸಲಕರಣೆಗಳ ವಿತರಣೆ, ವಿಮಾ ಯೋಜನೆ, ಉದ್ಯೋಗ ಮಾಹಿತಿ, ರಿಯಾಯಿತಿ ದರದ ವಾಹನ ಸೌಲಭ್ಯ, ವಿದ್ಯಾರ್ಥಿ ವೇತನ, ಸ್ವಉದ್ಯೋಗಕ್ಕಾಗಿ ಸಹಾಯಧನ, ಆದಾಯ ತೆರಿಗೆಯಲ್ಲಿ ವಿನಾಯಿತಿ, ವಸತಿ ಯೋಜನೆ, ಅಂಗವಿಕಲರ ಕಾಯ್ದೆಯ ಜಾರಿ, ಅಂಗವಿಕಲರಿಗೆ ಮೀಸಲಾಗಿದ್ದಂತಹ 5% ಹಣ ವಿವಿಧ ಇಲಾಖೆಗಳಲ್ಲಿ ಅವರಿಗೆ ಸಿಗುವಂತೆ ಮಾಡಿಕೊಡುವಂತಹ ವ್ಯವಸ್ಥೆ. ಹೀಗೆ ಕಳೆದ 32 ವರ್ಷಗಳಿಂದ ಸಾಧಾರಣ 30 ಬಗೆಯ ಅವರಿಗೆ ಸಿಗುವಂತಹ ಸೌಲಭ್ಯವನ್ನು ತೆಗೆದುಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈ ಸೇವಾ ಕಾರ್ಯದಲ್ಲಿ ನಾವು ಎದುರಿಸುವ ಬಹಳ ದೊಡ್ಡ ತೊಡಕು ಅಂತ ಹೇಳಿದ್ರೆ, ಪ್ರತಿಯೊಂದು ಸರ್ಕಾರದಿಂದ ಕೊಡುವಂತಹ ಕೊಡುಗೆಗೆ ಅದರ ಹಿಂದೆ ಯಾವುದಾದ್ರೂ ಒಂದು ಬಹಳ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಒಂದು ಕಂಡೀಷನ್, ಶರ್ತವನ್ನು ಹಾಕಿರುವುದರಿಂದಾಗಿ ಇದನ್ನು ತೀರಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ದರಿಂದ ವಿಶೇಷ ಚೇತನರಿಗೆ ಒಂದು 50% ಜನರಿಗೆ ಮಾತ್ರ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಕಾನೂನು ಅತ್ಯಂತ ವಿಚಿತ್ರವಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೊಸ ಕಾನೂನು ಪ್ರಕಾರ ಮಹಿಳೆಯರು ಕರ್ನಾಟಕ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಆದರೆ ಅದೇ ಬಸ್ಸಲ್ಲಿ ವಿಶೇಷ ಚೇತನರು 660 ರೂಪಾಯಿ ಕೊಡಬೇಕು, ಪ್ಲಸ್ ಅವರು 660 ರೂಪಾಯಿ ಕೊಟ್ಟು 100 ಕಿಲೋಮೀಟರ್ ಮಾತ್ರ ಪ್ರಯಾಣ ಮಾಡಬಹುದು. ಇಂಥ ಕಾನೂನನ್ನು ಮಾಡಿದ್ದಾರೆ. ಅದರಿಂದಾಗಿ ಇಂಥ ಕಾನೂನು ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇನ್ನು ವಿಶೇಷ ಚೇತನರಿಗೆ 2016 ಆಕ್ಟ್ ಪ್ರಕಾರ ಎಲ್ಲ ಇಲಾಖೆಗಳಲ್ಲಿ 5% ಹಣವನ್ನು ಮೀಸಲಾತಿ ಇಟ್ಟು ಅದನ್ನು ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ ಟ್ಯಾಕ್ಸ್ ಪೇಯರ್ ಹಣದ 5% ವಿಶೇಷ ಚೇತನರಿಗೆ ಹೋಗಬೇಕು ಅನ್ನೋದು ಸರ್ಕಾರದ ಆದೇಶನೇ ಇದೆ. ಈ 2016 ಆದೇಶನೇ ಇದೆ, ಸೆಂಟ್ರಲ್ ಗವರ್ಮೆಂಟ್ ಆದೇಶನೇ ಇದೆ. ಆದರೆ ಯಾವ ಇಲಾಖೆಯಲ್ಲಿ ಕೂಡ 5% ಹಣವನ್ನು ಇಡುವುದೂ ಇಲ್ಲ, ಅದನ್ನು ಖರ್ಚು ಮಾಡುವುದಿಲ್ಲ. ಅದರಿಂದಾಗಿ ನಮ್ಮ ಡಿಮಾಂಡ್ ಏನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ಸರ್ಕಾರ ಹೇಳಿದಂತಹ 5% ಹಣವನ್ನು ಆ ಇಲಾಖೆಯಲ್ಲಿ ಅವರ ಬಜೆಟ್ ಅಲ್ಲಿ ಇಡಬೇಕು ಮತ್ತು ಮಾರ್ಚ್ 31ರೊಳಗೆ ಅದನ್ನು ಖರ್ಚು ಮಾಡಿ ಅದನ್ನು ಪಬ್ಲಿಕ್ ಆಗಿ ಅವರು ತಿಳಿಸಬೇಕು ಅಂತ ಹೇಳಿ. ಇನ್ನು ಕೆಲವು ಸಣ್ಣ ಇದು ಮಾಡಿದರೆ ಬಹಳ ಆಶ್ಚರ್ಯ ಮತ್ತೆ ಅಪಹಾಸ್ಯದ ತರ ಕಾಣುತ್ತೆ. ಬುದ್ಧಿಮಾನ್ಯ ಮಕ್ಕಳಿಗೆ ಒಂದು ವಿಮಾ ಯೋಜನೆ ಮಾಡಿದ್ದಾರೆ. ಆ ವಿಮಾ ಯೋಜನೆಯ ಇದು ಅಮೌಂಟ್ ಬರೀ 20,000. ಅಂದ್ರೆ ಅವರ ಹೆತ್ತವರು ತೀರಿ ಹೋದ್ರೆ ಅವರಿಗೆ 20,000 ಸಿಗುವ ಹಾಗೆ ಅವರ ಜೀವನವನ್ನು ಕಂಟಿನ್ಯೂ ಮಾಡಲಿಕ್ಕೆ. ಆದರೆ ಅದಕ್ಕೆ ಕಂಡೀಷನ್ ಏನಾಗಿದ್ದಾರೆ ಅಂದ್ರೆ 60 ವರ್ಷದ ಒಳಗೆ ಅವರು ತೀರೋದ್ರೆ ಮಾತ್ರ ಹಣ ಸಿಗುತ್ತೆ, 60 ವರ್ಷ ನಂತರ ಅವರು ತೀರೋದ್ರೆ ಆ ಹಣ ಸಿಗೋದಿಲ್ಲ ಅಂತ ಹೇಳಿ. ಎಲೆಕ್ಷನ್ ಕಮಿಷನ್ ಅದನ್ನು ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕಳೆದ ಸಾಧಾರಣ 5 ವರ್ಷದಿಂದ ಅವ್ರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಯಾರು ಕೂಡ, ಯಾವುದೇ ಇಲಾಖೆಯವರು ಕೂಡ ಅವರಿಗೆ ಈ ಡಿಸಬಿಲಿಟಿ ಆಕ್ಟ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಅದನ್ನು ತಿಳ್ಕೊಳ್ಬೇಕು ಅನ್ನುವಂತ ಮನಸ್ಸು ಕೂಡ ಇಲ್ಲ. ಅದು ಹಾಗೇ ಇದೆ. ಒಂದು ಕೆಲವು ಮುಖ್ಯವಾದಂತಹ ಕೆಲವು ಅದರಲ್ಲಿ ಈ ಡಿಸಬಿಲಿಟಿ ಆಕ್ಟ್ 2016 ಇದರಲ್ಲಿ 102 ಸೆಕ್ಷನ್ ಇದೆ. ಅಂದ್ರೆ ವಿವಿಧ ಇಲಾಖೆಯವರು ಇಂಪ್ಲಿಮೆಂಟ್ ಮಾಡಬೇಕಾದಂತಹ 102 ಸೆಕ್ಷನ್ ಇದೆ. ಆದರೆ ಯಾವುದು ಆಗ್ತಾ ಇಲ್ಲ. ನಾನು ಕೆಲವು ಒಂದು 4-5 ಸೆಕ್ಷನ್ ನಿಮ್ಗೆ ಹೇಳ್ತೇನೆ. ಅದರಲ್ಲಿ ಸೆಕ್ಷನ್ 3 ಪ್ರಕಾರ ಈಕ್ವಾಲಿಟಿ ಅಂಡ್ ನಾನ್ ಡಿಸ್ಕ್ರಿಮಿನೇಷನ್ ಇದೆ. ಅಂದ್ರೆ ಯಾವುದೇ ಅಪಾಯಿಂಟ್ಮೆಂಟ್ ಇಂತಹ ಸಂದರ್ಭದಲ್ಲಿ ಅಥವಾ ಕೊಡುವಂತಹ ಸೌಲಭ್ಯದಲ್ಲಿ ಅವರಿಗೆ ಯಾವುದೇ ತರಹದ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ ಹೇಳಿ. ಆದರೆ ನಾನು ಎಷ್ಟೋ ಸಲ ನೋಡಿದ್ದೇನೆ, ಒಂದು ಲೆಕ್ಚರ್ ಪೋಸ್ಟಿಗೆ ಇಂಟರ್ವ್ಯೂ ಆಯಿತು, ಉಳಿದೆಲ್ಲರನ್ನು ಕರೆದ್ರು, ಆದರೆ ಒಬ್ಬ ಡಿಸೇಬಲ್ ಇದ್ದ, ಅವನನ್ನು
ಇಲ್ಲ ನಿನಗೆ ನೀನು ಬೇಡ ಅಂತ ಹೇಳಿ ವಾಪಸ್ ಕಳಿಸ್ತೀವಿ. ಈ ಥರ ಕಳಿಸುವಂಥ ಇದು ಪ್ರಶ್ನೆ ಇಲ್ಲ. ಹಾಗೆ ಒಂದು ಕಾಲೇಜಲ್ಲಿ ಒಂದು ಪ್ರಿನ್ಸಿಪಲ್ ಪೋಸ್ಟಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಹೇಳಿ ಲಿಸ್ಟ್ ಮಾಡಿದ್ರು. ಅದರಲ್ಲಿ ಎಲಿಜಿಬಲ್ ಇದ್ದಂಥ ಒಬ್ಬ ಡಿಸೇಬಲ್ ಪರ್ಸನ್ ಇದ್ದ, ಆದರೆ ಅವನನ್ನು ಬಿಟ್ಟು ಲಿಸ್ಟ್ ಮಾಡಿದ್ರು, ಅವನ ಹೆಸರೇ ಲಿಸ್ಟ್ ಆಗಲಿಲ್ಲ. ಈ ಥರ ಮಾಡಲಿಕ್ಕಿಲ್ಲ, ಆದರೆ ಮಾಡ್ತಾ ಇದ್ದಾರೆ. ಇನ್ನು 6 ಇದು ಆಕ್ಟ್ 6 ಏನಂದ್ರೆ ಪ್ರೊಟೆಕ್ಷನ್ ಫ್ರಮ್ ಕ್ರೂಯಾಲಿಟಿ ಅಂಡ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್ ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಡಿಸೇಬಲ್ ಪರ್ಸನ್ಸ್ಗೆ ಬಹಳಷ್ಟು ಕ್ರೂಯಾಲಿಟಿ ಮತ್ತು ಇನ್ಹ್ಯೂಮನ್ ಟ್ರೀಟ್ಮೆಂಟ್ ಸಾಕಷ್ಟು ಸ್ಥಳದಲ್ಲಿ ಆಗ್ತಾ ಇದೆ. ನೀವೇ ಪತ್ರಿಕೆಯಲ್ಲಿ ಕೆಲವು ಸಲ ಆಗಿದ್ದೀರಿ, ವಿಶೇಷಚೇತನನ್ನು ಬಸ್ಸಿಂದ ಎಳೆದು ಹೊರಗಾಕಿದ ಅಂತ ಕೇಸಸ್, ಅಥವಾ ಅವನಿಗೆ ಕೊಡಬೇಕಂತ ಸೀಟಲ್ಲಿ ಅವನಿಗೆ ಕೊಡದೆ ಅಲ್ಲಿ ಇದು ಮಾಡಿದಂಥ ಕೇಸಸ್. ಆದರೆ ಯಾವ ಕೇಸಲ್ಲೂ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಡಿಸೇಬಿಲಿಟಿ ಆಕ್ಟ್ ಪ್ರಕಾರ ಟ್ರೀಟ್ ಮಾಡ್ತಾ ಇಲ್ಲ. ವಿಶೇಷವಾಗಿ ನಾನು ನೋಡಿದ ಹಾಗೆ ಈ ಮಾಧ್ಯಮದವರು ಈ ಮಟ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಗಾಗ ಅವರಿಗೆ ಯಾವಾಗ ಇಂಥ ಸನ್ನಿವೇಶಗಳು ಬರುತ್ತಾ ಅದನ್ನು ಹೈಲೈಟ್ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಕೂಡ ನೀವು ಇದನ್ನು ವ್ಯಾಪಕವಾಗಿ ಹೈಲೈಟ್ ಮಾಡಬೇಕು. ಮತ್ತೆ ಸಾಧ್ಯವಾದರೆ ಕೆಲವು ಮಾಧ್ಯಮದವರು ಈ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಕೂಡ ಪತ್ರಿಕೆಯಲ್ಲಿ ಬರೀಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೊ ನಾಡ್ದು 17ಕ್ಕೆ ಪ್ರತಿಭಟನೆ ನಡೀತದೆ. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಇದಕ್ಕೆ ಪ್ರಚಾರ ಆ ಕಾರ್ಯಕ್ರಮಕ್ಕಿಂತ ಮೊದಲು ಮತ್ತೆ ನಂತರ ನೀಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ವಿನಂತಿಸ್ತೇನೆ.